ಅಡಿಗರ ಒಡನಾಟದ ನೆನಪುಗಳು ಅಂತ ಗೊತ್ತಿಲ್ಲ. ಯಾರ ವಿಡಿಯೋದ ನೆಪದಲ್ಲಿ ಇದು ನಡೀತಿದೆಯೋ ಆ ಯುವರ್ ಅನಂತಮೂರ್ತಿಯವರ ಒಡನಾಟ ನನಗೆ ಜಾಸ್ತಿ ಇದೆ. ಯಾಕಂದರೆ ಅನಂತಮೂರ್ತಿಯವರು ಇಲ್ಲಿ ಮಣಿಪಾಲ ಯೂನಿವರ್ಸಿಟಿಯಲ್ಲಿ 4-5 ವರ್ಷ ಇದ್ದು ನಾವು ವಾರಕ್ಕೆ 2-3 ಸತಿ ಅವರನ್ನು ಭೇಟಿ ಆಗ್ತಾ ಇದ್ದೇವೆ. ಇದಲ್ಲದೆ ಅನಂತಮೂರ್ತಿಯವರ ಬಗ್ಗೆ ಒಂದು ವಿಮರ್ಶಾ ಸಂಕಲನದ ಒಂದು ಗ್ರಂಥವಾದ ಸಂಪಾದಕ ನಾನು. ಅದರ ಸಂಪಾದಕನಾಗಿ ಅನಂತಮೂರ್ತಿ ಮತ್ತು ಲಂಕೇಶರ ಜಗಳದಲ್ಲಿ ನಾನು ಸಿಕ್ಕಿಬಿದ್ದದ್ದು ದೊಡ್ಡ ಕತೆ, ಅದು ಬೇರೆ ವಿಷಯ. ಅನಂತಮೂರ್ತಿಯವರು ತನ್ನ ಒಂದು ಪುಸ್ತಕಕ್ಕೆ ಮುನ್ನುಡಿ ಬರಿ ಅಂತ ಹೇಳಿದಾಗ ಗಾಬರಿಯಾದರೂ ಸಾಕಷ್ಟು ಧೈರ್ಯ ಮಾಡಿ ಆ ಪುಸ್ತಕಕ್ಕೆ ನಾನು ಮುನ್ನುಡಿಯನ್ನು ಬರೆದದ್ದು. ಗೋಪಾಲಕೃಷ್ಣ ಅಡಿಗರು ಅವರ ಬಗ್ಗೆ ಅವರ ಕುಟುಂಬದ ಡೇರಮಣಿಗಳು ಮಾತಾಡುವ ಮೊದಲು ನಾನು 2 ಮಾತು ನನ್ನ ನೆನಪು ಇಲ್ಲಿ ಹಂಚಿಕೊಳ್ತೇನೆ. ನಾನಿಲ್ಲಿ MGM ಕಾಲೇಜಿನ ವಿದ್ಯಾರ್ಥಿಯಾಗಿದ್ದೆ. ಅಡಿಗರು ಪೂರ್ಣಪ್ರಜ್ಞ ಕಾಲೇಜ್ ಪ್ರಿನ್ಸಿಪಾಲರಾಗಿದ್ದರು. ಅಡಿಗರು ರೈಟರ್ಸ್ ಕ್ಲಬ್ ಅಂತ ಉಡುಪಿಯಲ್ಲಿ ಆರಂಭಿಸಿದ್ದು, ಅದಕ್ಕೆ ಇಡೀ ಕರ್ನಾಟಕದ ವಿಮರ್ಶಾ ಇತಿಹಾಸದಲ್ಲೇ ದೊಡ್ಡ ಮಹತ್ವ ಒಂದು ಸ್ಥಾನ ಇದೆ. ಸಾಕ್ಷಿಯನ್ನು ಉಡುಪಿಯಲ್ಲಿ ಅವರು ಆರಂಭಿಸಿದರು. ರೈಟರ್ಸ್ ಕ್ಲಬ್ಬಿನ ಮೀಟಿಂಗ್ಗಳು ಒಂದು ಹೋಟೆಲ್ನಲ್ಲಿ ನಡೀತಾ ಇದ್ದವು, ಅಪ್ಸರಾ ಹೋಟೆಲ್ ಅಂತ. ನಾನು ಕನ್ನಡ MA ವಿದ್ಯಾರ್ಥಿಯಾಗಿ ಮಂಗಳೂರಿನಿಂದ ಬಂದು ಒಂದು 2 ತಿಂಗಳು ಆ ರೈಟರ್ಸ್ ಕ್ಲಬ್ನ ಮೀಟಿಂಗ್ಗಳಲ್ಲಿ ಭಾಗವಹಿಸಿ ಒಂದು ಮೀಟಿಂಗ್ನ ಚರ್ಚೆಗಳನ್ನು ಆ ಕಾಲದ ಸಂಕ್ರಮಣ ಪತ್ರಿಕೆಗೆ ವರದಿ ಮಾಡಿದ್ದೆ. ಅದಕ್ಕೆ ಆಗ ಮೈಸೂರಲ್ಲಿ ವಿದ್ಯಾರ್ಥಿಯಾಗಿದ್ದ ದೇವನೂರು ಮಹಾದೇವ ಅದಕ್ಕೆ ಪ್ರತಿಕ್ರಿಯೆ ಬರೆದದ್ದು, ಸಂಕ್ರಮಣದಲ್ಲಿ ಓದಿದ್ದು ಆ ನೆನಪಿದೆ. ಅಡಿಗರು ಉಡುಪಿಯ ಬಗ್ಗೆ ಹೇಳಿದ ಮಾತುಗಳಲ್ಲಿ ಅವರ ಕಾವ್ಯದ ಸಾಲೆ ನಾನು ನೆನಪು ಮಾಡ್ಕೊಳ್ತೇನೆ. ರಥಬೀದಿಯ ಪರ್ಯಾಯದ ವರ್ಣನೆಯಿಂದ ಆ ಸಾಲ ಆರಂಭ ಆಗ್ತದೆ. ಇಲ್ಲಿ ಕಟ್ಟಿಗೆ ತೇರು ವರ್ಷ ವರ್ಷಕ್ಕೇರು, ಅಕ್ಕಿ ಮುಡಿ ಮುಡಿವಾದಿ ರಾಜಗುಳ್ಳ ಪರ್ಯಾಯದ ಮೆರವಣಿಗೆ. ಆಮೇಲೆ ಪ್ರಾಣ ಮುಖ್ಯರ ಮುಟ್ಟು ಚೆಟ್ಟು ತೊಟ್ಟಿಗಳಲ್ಲಿ ನಿಂತ ನೀರಿನ ವಾಸ ಸುತ್ತಲೆಲ್ಲ. ಉಡುಪಿಯ ಕೃಷ್ಣಮಠದೊಳಗಿರುವ ಮುಖ್ಯ ಪ್ರಾಣನನ್ನು ವಾದರಾಜ ಸ್ವಾಮಿಗಳು ಅಯೋಧ್ಯೆಯಿಂದ ತಂದರು ಅಂತ ನಂಬಿಕೆ. ಅಡಿಗರು ಆ ಶಬ್ದವನ್ನು ಹೇಗೆ ಬದಲಾಯಿಸ್ತಾರೆ ನೋಡಿ. ಮುಖ್ಯ ಪ್ರಾಣನನ್ನು ಬದಲಾಯಿಸಿ ಪ್ರಾಣ ಮುಖ್ಯರ ಮುಟ್ಟು ಚೆಟ್ಟು ತೊಟ್ಟಿಗಳಲ್ಲಿ ನಿಂತ ನೀರಿನ ವಾಸ ಸುತ್ತಲೆಲ್ಲ ಅಂತಾರೆ. ಉಡುಪಿಯ ಭೂತ, ಇತಿಹಾಸ, ವರ್ತಮಾನವನ್ನೆಲ್ಲ ಈ ಒಂದು ಸಾಲನ ವಿವರಣೆ ಹೇಳ್ತಾ ನಾನು ಮಾತಾಡ್ಬೋದು, ಆದರೆ ಇಲ್ಲಿ ಅದಕ್ಕೆ ಅವಕಾಶ ಇಲ್ಲ. ನಾನು ಮತ್ತು ಸುಬ್ರಾಯ ಚೊಕ್ಕಾಡಿಯವರು ಸಂಪಾದಿಸಿದ ದಕ್ಷಿಣ ಕನ್ನಡ ಕಾವ್ಯದ ಬಿಡುಗಡೆ ಸಮಾರಂಭಕ್ಕೆ ಇದೇ ರವೀಂದ್ರ ಮಂಟಪಕ್ಕೆ ಅಡಿಗರು ಬಂದಿದ್ದರು. ಆ ದಿನ ಅಧ್ಯಕ್ಷತೆ ವಹಿಸಿದವರು ಖುಷಿ ಹರಿದಾಸ್ ಭಟ್ರು. ಅಡಿಗರ ಜೊತೆಯಲ್ಲಿ ಅವರ ಸಹೋದ್ಯೋಗಿಯಾಗಿದ್ದ ರಾಜಗೋಪಾಲಾಚಾರ್ಯರು ಅಡಿಗರ ಭಾವಗೀತೆಗಳನ್ನು ಹಾಡಿದರು. ರಾಜಗೋಪಾಲಾಚಾರ್ಯರ ಶಿಷ್ಯನಾಗಿ ಅಡಿಗರ ಇಲೆಕ್ಷನ್ ನಿಂತಾಗ ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಅಡಿಗರ ಹಾಡುಗಳನ್ನು ಹಾಡಿದ ಚಂದ್ರಶೇಖರ ಕೆದ್ದಾಯರು ಕೂಡ ಇದೇ ವೇದಿಕೆಯಲ್ಲಿ ಅವತ್ತು ಕಟ್ಟುವೆವು ನಾವು ಅಂತ ಹಾಡುಗಳನ್ನು ಹಾಡಿದ್ದು ನೆನಪಾಗ್ತದೆ. ಇಷ್ಟು ಅಡಿಗರ ನನ್ನ ಕುರಿತ ನನ್ನ ನೆನಪುಗಳನ್ನು 2 ಮಾತು ಹೇಳುತ್ತಾ ಕಾರಂತರ ಬಗ್ಗೆ ನಾನು ಮುಂದೆ ಒಂದು 15 ನಿಮಿಷ ನಾನು ಮಾತಾಡ್ತೇನೆ. ಕಾರಂತರ ಮಗಳು ಮತ್ತೆ ಸಮಾರೋಪದಲ್ಲಿ ಮಾತಾಡ್ತಾರಂತೆ. ಜಯರಾಮ್ ಅಡಿಗರೀಗ ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಅಡಿಗರೇ, ನಿಮ್ಮ ಅವಧಿ 14ರಿಂದ 15 ನಿಮಿಷ. ಮಿತ್ರರೇ, ಶಿವರಾಮ ಕಾರಂತರು, ಅಡಿಗರು, ಅನಂತಮೂರ್ತಿಯವರು ಈ ಮೂವರಲ್ಲೂ ಇವತ್ತು ಬೆಳಗಿಂದ ಅವರ ಬಗ್ಗೆ ನಾವು ಹೇಳಿದ ಮಾತುಗಳ ಹಿನ್ನೆಲೆಯಲ್ಲಿ ನನಗೆ ಮುಖ್ಯವಾಗುವ ಒಂದು ವಿಷಯ, ಈ ಮೂವರಿಗೆ ಕೂಡ ಉತ್ತಮ ಪ್ರಭುತ್ವ ಲೊಳವಟ್ಟೆ ಅಂತ ಗೊತ್ತಿತ್ತು. ಅನಂತಮೂರ್ತಿ ಮತ್ತೆ ಮತ್ತೆ ಈ ಸಾಲ ಹೇಳ್ತಾ ಇದ್ದಾರೆ. ಮೂವರಿಗೆ ಗೊತ್ತಿತ್ತು. ಮತ್ತು ಈ ಪ್ರಜಾಪ್ರಭುತ್ವದಲ್ಲಿ ನಾವು ನಿರಾಶಾವಾದಿಗಳಾಗಿ ಕೂತರೆ ಈ ರಾಜಕಾರಣಿಗಳು ನಮ್ಮನ್ನು ಬದುಕಲಿಕ್ಕೆ ಬಿಡುವುದಿಲ್ಲ, ಜೈಲಿಗೆ ಅಡ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು. ಆದ್ದರಿಂದ ಪ್ರಜಾಪ್ರಭುತ್ವದ ಉಳಿಗೋಸ್ಕರ ಕೊನೆಯವರೆಗೂ ಹೋರಾಟ ಮಾಡಿದವರು ಈ ಮೂವರು. ಕಾರಂತರ ಬಗ್ಗೆ
ಅವರ ಮಕ್ಕಳು ಉಲ್ಲಾಸ ಕಾರಂತರು, ಮಾಲವಿಕಾ ಕಪೂರ್ ಮತ್ತು ಕ್ಷಮಾರಾವ್ ಅವರು ಇಂಗ್ಲಿಷಲ್ಲಿ ಬರೆದ ಒಂದು ಪುಸ್ತಕ ಇತ್ತೀಚೆಗೆ ಪ್ರಕಟ ಆಗಿದೆ. ಅದರ ಬಗ್ಗೆ ಒಂದು 2 ಮಾತು ನಾನು ಹೇಳಬೇಕು. ಕಾರಂತರ ಮಕ್ಕಳಾಗಿ ಅವರು ತಮ್ಮ ಬಾಲವನದ ನೆನಪುಗಳನ್ನು, ನಮಗೆಲ್ಲ ಗೊತ್ತಿಲ್ಲದ ಅನೇಕ ವಿಷಯಗಳನ್ನು ಅದ್ಭುತವಾಗಿ ಆ 3 ಬಾಲ್ಯದ ನೆನಪುಗಳನ್ನು ಬರುತ್ತಾರೆ. ಇನ್ನೊಂದು, ಅದು ನನಗೆ ಹೆಚ್ಚು ಗೊತ್ತಿಲ್ಲದ ವಿಷಯ, ಹಿರಿಯ ಮಗ ಹರ್ಷನನ್ನು ಕಳಕೊಂಡ ಕಾರಂತರು ಅವರು ಆಘಾತಕ್ಕೊಳಗಾದ ರೀತಿ, ಅವರಿಗಿಂತಲೂ ಹೆಚ್ಚಾಗಿ ಲೀಲಾ ಕಾರಂತರು ಅದರಿಂದಾಗಿ ಮಾನಸಿಕ ಖಿನ್ನತೆಗೆ ಒಳಗಾದದ್ದು, ಅದರಿಂದ ಅವರ ಕುಟುಂಬ ಅನುಭವಿಸಿದ ಕಷ್ಟಗಳು, ಅದರ ಒಂದು ಚಿತ್ರಣ ಇದೆ. ಇನ್ನು ಹುಟ್ಟೂರಿನ ಮೋಹದಿಂದ ಕಾರಂತರು ಬಾಲವನ ಬಿಟ್ಟು ಸಾಲಿಗ್ರಾಮಕ್ಕೆ ಬಂದ ಮೇಲೆ ಕಾರಂತರು ತನ್ನ ಕುಟುಂಬದ ಅನೇಕರಿಂದ, ಮಕ್ಕಳಿಂದಲೂ ನಿಧಾನವಾಗಿ ದೂರಾದ ಬಹಳ ಬೇಸರದ ಕೆಲವು ಘಟನೆಗಳನ್ನು ಕೂಡ ಈ ಮಕ್ಕಳು ಚೆನ್ನಾಗಿ ಬರೆದಿದ್ದಾರೆ. ಒಟ್ಟಿನಲ್ಲಿ ಕಾರಂತರು 3 ಆತ್ಮಕಥೆ ಬರೆದಿದ್ದಾರೆ. ಅವರ ಹೆಂಡತಿ ಗಂಡನ ಬಗ್ಗೆ ಪುಸ್ತಕ ಬರೆದಿದ್ದಾರೆ, ಮಕ್ಕಳಿಗೆ ಬರೆದಿದ್ದಾರೆ. ಇದೆಲ್ಲವನ್ನು ಇಟ್ಟುಕೊಂಡು ಒಂದು ಅದ್ಭುತವಾದ ಕಾರಂತರ ಇನ್ನೊಂದು ಬಯೋಗ್ರಫಿ ಇಂಗ್ಲಿಷಲ್ಲೂ ಕನ್ನಡದಲ್ಲೂ ಬರಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನಿಸ್ತದೆ. ಆ 3 ಕಾರಂತರ ಮಕ್ಕಳಿಗೂ ನನ್ನ ಅಭಿನಂದನೆ ಸಲ್ಲಿಸ್ತಾ, ನನ್ನ ಕೆಲವು ನೆನಪುಗಳನ್ನು ಇಲ್ಲಿ ಈಗಾಗಲೇ ಸಮಯದ ಮಿತಿ ಅಂತ ಕೆಲವು ಪಾಯಿಂಟ್ಸ್ ಸೆನ್ಸಾರ್ ಮಾಡಿದ್ದೇನೆ. ಟೈಮ್ ಅಂದ್ಕೊಳ್ಳೆ ಪ್ರಭಾಕರ್ ಸೂಚನೆ ಕೊಡ್ತಾರೆ. ಇಲ್ಲಿ ಕ್ಷಮಾ ಅವರನ್ನು ನೋಡಿದಾಗ ಬೆಳಗ್ಗೆ ನೆನಪಾದದ್ದು, ಅವರು ಓದುವ ಕಾಲದಲ್ಲೇ ನಾನು ಇಲ್ಲಿ MGMನಲ್ಲಿ ಓದ್ತಾ ಇದ್ದೆ. ಕಾರಂತರು ಈ ಕಾಲೇಜು ಕಟ್ಟಲಿಕ್ಕೆ ಮಾಧವ ಪೈಗಳಿಗೆ ನೆರವಾದವರು. ಮಗಳಿದ್ದಾಳೆ ಅಂತ ವಾರಕ್ಕೊಮ್ಮೆ ಬಂದಾಗ ಬರ್ತಾ ಇದ್ರು. ಒಮ್ಮೆ ನಾನು ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸಿಗೆ ಹೋಗ್ತಾ ಇರುವಾಗ BV ಆಚಾರ್ಯ, ಆ ಕಾಲದ ದೊಡ್ಡ ಪ್ರಸಿದ್ಧ ಪ್ರೊಫೆಸರ್, ಅವರ ಹತ್ರ ಕಾರಂತರು ಗಟ್ಟಿಯಾಗಿ ಹೇಳ್ತಿದ್ದಾರೆ. ಅವರ ಆ ಶಬ್ದಗಳನ್ನು ಹೊಡೆಯುವ ತಮಾಷೆ, ಏನು ಯಮ ಕಾಲೇಜಿನವರು ಹೇಗಿದ್ದೀರಿ, ನಮಗೆಲ್ಲ ಕೇಳ್ತಾ ಉಂಟು. MGM ಹೇಳ್ತಾ ಇಲ್ಲ ಅವರು, ಯಮ ಕಾಲೇಜಿನವರು ಹೇಗಿದ್ದೀರಿ ಅಂತ. ಇವತ್ತಿಗೂ ಆ ದೃಶ್ಯ ನೆನಪಲ್ಲಿದೆ. ಅದು ಕಾರಂತರ ಹಾಸ್ಯದ ಒಂದು ಕ್ರಮ. ಇನ್ನು ಕಾರಂತ ಪ್ರಪಂಚ, ಹರಿದಾಸ್ ಭಟ್ರು ಬಹಳ ವೈಭವದಿಂದ ಮಾಡಿದ ಕಾರಂತ ಪ್ರಪಂಚ ಪುಸ್ತಕದ ಬಿಡುಗಡೆ ಸಮಯದಲ್ಲಿ ನಾವೆಲ್ಲ ಸ್ವಯಂ ಸೇವಕರಾಗಿದ್ದೆವು. 1969 ನವೆಂಬರ್ 5 ಅದರ ಬಿಡುಗಡೆ ಇಲ್ಲಿ ಆದಾಗ ಸ್ವಾಗತ ಭಾಷಣ ಮಾಡಿದ್ದು ಪೂರ್ಣಪ್ರಜ್ಞಾ ಕಾಲೇಜಿನ ಗೋಪಾಲಕೃಷ್ಣ ಅಡಿಗರು. ಅದು ದಾಖಲಿದೆ, ಅದೆಲ್ಲ ದಾಖಲಾತಿ ಲಭ್ಯ ಇದೆ. ಇದೇ MGMನಲ್ಲಿ 3 ದಿನಗಳ ಒಂದು ಯಕ್ಷಗಾನ ಕಮ್ಮಟ ಇತ್ತು. ನನ್ನನ್ನು ಗುರುತಿಸಿ ಹರಿದಾಸ್ ಭಟ್ರು, ಅಲ್ಲಿ ಏನೆಲ್ಲ ರೆಕಾರ್ಡ್ ಆಗ್ತದೆ, ನೀನು ಪಕ್ಕದಲ್ಲಿ ಕೂತ್ಕೊಂಡು 3 ದಿನ ಏನು ಚರ್ಚೆ ಆಗ್ತದೆ ಅದರ ವರದಿ ಬೇಕು, ನನಗೆ ವಿವರವಾದ ವರದಿ ಬೇಕು ಅಂತ ನಾನು ದೊಡ್ಡ ವರದಿ ಬರೆದು ಕೊಟ್ಟೆ. ಅದು ಕಾರಂತರಿಗೆ ಬಿಟ್ಟಿತು. ಹರಿದಾಸ್ ಭಟ್ರು ಕಾರಂತರು ಮೆಚ್ಚಿಕೊಂಡಿದ್ದಾರೆ. ಬಹಳ ಒಳ್ಳೆಯ ರಿಪೋರ್ಟು ನಿಮ್ಮ ಸ್ಟೂಡೆಂಟ್ ಬರ್ಕೊಟ್ಟಿದ್ದಾರೆ ಅಂತ ಮೆಚ್ಚಿಕೊಂಡಿದ್ದಾರೆ ಅಂತ ಹೇಳಿದ ನೆನಪಿದೆ. ಆದರೆ 79ರಲ್ಲಿ ಹರಿದಾಸ್ ಭಟ್ರು ನಿವೃತ್ತರಾದಾಗ ಅವರ ಅಭಿನಂದನದಲ್ಲಿ ಮಿತ್ರ ಹರಿದಾಸ ಭಟ್ರು ಅಂತ ಕಾರಂತರು ಬರೆದ ಲೇಖನಿಗೆ, ಅದರ ಮುಂದೆ ಕೆಲವೇ ವರ್ಷಗಳಲ್ಲಿ ಮಂಗಳೂರು ಯೂನಿವರ್ಸಿಟಿಯಿಂದ ಕಾರಂತರ ಸಮಗ್ರ ಲೇಖನಗಳ ಸಂಪುಟ ಪ್ರಕಟ ಆದಾಗ ಆ ಲೇಖನ ನಾಪತ್ತೆ. ನಾನು ಕಾರಂತರನ್ನು ಕ್ವೆಶ್ಚನ್ ಮಾಡಲಿಲ್ಲ, ಈ ಸಂಪಾದಕಿ ಯಾಕೆ ಹೀಗೆ ಮಾಡಿದ್ದಾರೆ, ಹರಿದಾಸ್ ಭಟ್ರನ್ನು ಕುರಿತ ಲೇಖನ ಬಿಟ್ಟದ್ದು ಯಾಕೆ ಅಂತ ನಾನು ಪುಸ್ತಕ ವಿಮರ್ಶೆಯಲ್ಲಿ ಉದಯವಾಣಿಯಲ್ಲಿ ಬರೆದೆ. ಕಾರಂತರಿಗೆ ಸಿಟ್ಟು ಬಂತು ಅಂತ ಗೊತ್ತಾಯಿತು, ನಾನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಾನು MA ವಿದ್ಯಾರ್ಥಿಯಾಗಿದ್ದಾಗ MN ಕಾಮತರ ಬಗ್ಗೆ ಬರೆದ ಪುಸ್ತಕವನ್ನು IBIT-ನವರಿಗೆ ಕಳುಹಿಸಿ ನನ್ನ ಪುಸ್ತಕ ಪ್ರಕಟ ಆಗುವಂತೆ ಮಾಡಿದ್ದು ಕಾರಂತರು. ಹಿರಿಯಡ್ಕದಲ್ಲಿ ನಮ್ಮ ಮನೆಯ ಮುಂದೆ ಒಮ್ಮೆ ಕಾರಂತರ ಕಾರು ಹಾಳಾಯಿತು. ನಾನಿರಲಿಲ್ಲ, ಅಣ್ಣ ಇದ್ರು, ಅವರು ಒಂದು ಕಾಲೇಜಿನ ಪ್ರಿನ್ಸಿಪಾಲ್. ಅವರು ಹೋಗಿ ಕಾರು ರಿಪೇರಿ ಆಗುವವರೆಗೆ ಮನೆಗೆ ಬನ್ನಿ, ಇದು ಮುರಳಿ ಉಪಾಧ್ಯಾಯನ ಮನೆ ಅಂತ ನನ್ನ ಪರಿಚಯ ಹೇಳಿ ಕರ್ಕೊಂಡು ಹೋದ್ರು. ಆದರೆ ಅಣ್ಣನಿಗೆ ಆಶ್ಚರ್ಯ ಅಂತೇನೆಂದರೆ, ಕಾರ್ ರಿಪೇರಿ ಆಗುವವರೆಗೆ 1 ಗಂಟೆ ನಮ್ಮ ಮನೆಯಲ್ಲಿದ್ದ ಕಾರಂತರು
ನನ್ನ ಅಣ್ಣನ ಹತ್ರ ಒಂದು ವಾಕ್ಯವನ್ನು ಮಾತಾಡದೆ ಅಲ್ಲಿ ಜಗಲಿಯಲ್ಲಿದ್ದ ನನ್ನ ಅಮ್ಮ, ಕೇಶಮುಂಡನ ಮಾಡಿಕೊಂಡಿದ್ದ ವಿಧವೆ ನನ್ನ ಅಮ್ಮನ ಹತ್ರ ಕಾರಂತರ 1 ಗಂಟೆ ಪಟ್ಟಾಗ್ಬಿಡ್ರು. ಅವರ ಜೀವನದ ಕಹಿ ಸಿಹಿಯನ್ನೆಲ್ಲ ಕೇಳಿದ್ರು. ಆದ್ರಿಂದ ನಾನು ಹೋದಾಗಲೆಲ್ಲ ಅಮ್ಮ ಹೇಳ್ತಾ ಇದ್ದು, ಮಗ ಕಾರಂತರ ಹತ್ರ ಒಂದು ಜಗಳ ಮಾಡಬೇಡ, ಅವ್ರು ನನ್ನ ಹತ್ರ ಮಾತಾಡಿದ್ದಾರೆ, ಎಷ್ಟು ಒಳ್ಳೆ ಜನ, ಅವರ ಬಗ್ಗೆ ಏನು ಬರಿಬೇಡ ಅಂತ ಅಪ್ಪ ನನಗೆ ಎಚ್ಚರಿಕೆ ಕೊಡ್ತಾ ಇದ್ದ. ಅವರಿಗೆ ಸಿಟ್ಟು ಬರುವ ಹಾಗೆ ಏನು ಬರಿಬೇಡ. ಸಾಲಿಗ್ರಾಮಕ್ಕೆ ಗುಲ್ವಾಡಿಯವರು ಮತ್ತೆ ಡಿ ರಾಜಶೇಖರ್ ಅವರು ಕಾರಂತರ ಬಹಳ ಪ್ರಸಿದ್ಧ. ಆ ಇಂಟರ್ವ್ಯೂಗೆ ಹೋದಾಗ ಕಾರಂತರ ಸಂದರ್ಶನಗಳಲ್ಲಿ ರಾಜಶೇಖರ್ ಮಾಡಿದ ಸಂದರ್ಶನ ಬಹಳ ಪ್ರಸಿದ್ಧ. ರಾಜಶೇಖರ್ಗೆ ಪ್ರಶ್ನೆ ಕೇಳಿಕೆ ಬಿಡುವುದಿಲ್ಲ, ಕಟ್ ಮಾಡು, ನೀವು ನಿಮ್ಮ ಕಮ್ಯುನಿಸ್ಟ್ ಕಾಯಿಲೆ ನನಗೆ ಗೊತ್ತಿದೆ ಅಂತ ಕಾಡು. ಅಲ್ಲಿ ನಾನಿದ್ದೆ ಆಗಿದ್ದೆ. ಹಾಗೆ ಹೋದಾಗ ಒಮ್ಮೆ ನೋಡಿದ ದೃಶ್ಯ, ಕಾರಂತರ ಉಪ್ಪರಿಗೆ ನಿಲ್ಲಿ ಬರ್ತಾ ಇದ್ದಾರೆ. ಆ ಉಪ್ಪರಿಗೆ ಮೆಟ್ಲ ಬದಿಯಲ್ಲಿ ಏನಿದೆ ಅಂತ ಎಣಿಕೆ ನೋಡಿದೆ. ಒಂದೊಂದು ಮೆಟ್ಲಲ್ಲಿ ಶರತ್, ಒಂದೊಂದು ಮೆಟ್ಲಲ್ಲಿ ಒಂದೊಂದು ಯೂನಿವರ್ಸಿಟಿಯ ಗೌರವ ಡಾಕ್ಟರೇಟ್, ಒಂದೊಂದು ಮೆಟ್ಲಲ್ಲಿ ಒಂದೊಂದು ಯೂನಿವರ್ಸಿಟಿಯ ಗೌರವ ಡಾಕ್ಟರೇಟ್ ಇಡ್ಲಿಕ್ಕೆ ಜಾಗ ಇಲ್ಲ, ಮೆಟ್ಲಲ್ಲಿ ಬದಿಯಲ್ಲಿ ಇಟ್ಟಿದ್ದಾರೆ. ಲೀಲಾ ಕಾರಂತರ ಕೂತಿದ್ರು. ಅವ್ರ ಹತ್ರ ಮಾತಾಡಿಸಿದೆ, ನೀನು ಮುರಳೀಧರ ಉಪಾಧ್ಯಾಯನ ನಿನ್ನ ವಿಮರ್ಶೆ ಪ್ರತಿ ವಾರ ಹೋಗ್ತೇನೆ, ಸಂತೋಷ ಪಡ್ತೇನೆ ಅಂತ ಅವರು ಮೆಚ್ಚಿದ್ದು ಕೂಡ ನನ್ನ ಸವಿ ನೆನಪುಗಳಾಗಬಹುದು. ಒಮ್ಮೆ ಕಾರಂತರಿಗೆ ಹೀಗೆ ಸಿಟ್ಟು ಬರುವಂಥ ಕೆಲವು ಮಾತುಗಳನ್ನು ನಾವು ಬರೆಯುವುದು ಅನಿವಾರ್ಯ ಆಗಿತ್ತು. ಅದರ ಒಂದು ಮುಖ್ಯ ಘಟನೆ ಮತ್ತೆ ಹೇಳ್ತೇನೆ. ಇದೆಲ್ಲ ಆಗುವಾಗ ಕಾರಂತರು ಉಡುಪಿಗೆ ಬಂದು ಯಾರ ಮನೆಯಲ್ಲಿ ಎಲ್ಲರ ಹತ್ರ ಪಟಾಕಿ ಹೊಡಿತಾ ಇದ್ರು, ಅವರ ಹತ್ರ ಒಮ್ಮೆ ಹೇಳಿದ್ರಂತೆ, ಆ ಮುರಳೀಧರ ಉಪಾಧ್ಯಾಯನ ಮನೆಗೆ ಒಮ್ಮೆ ಹೋಗ್ಬೇಕು, ಅವರ ಹತ್ರ ಜಗಳಾಡ್ಲಿಕ್ಕೆ ಉಂಟು ಅಂತ ಹೇಳಿದ್ರು. ಈ ಪುಣ್ಯಾತ್ಮ ಅವರ ಗೆಳೆಯ ಕರ್ಕೊಂಡು ಬರುತ್ತೆ. ಮರುದಿನ ನನಗೆ ಫೋನ್ ಮಾಡಿ ಹೇಳಿದ್ರು, ಉಪಾಧ್ಯಾಯರೇ ಕಾರಂತರು ನಿಮ್ಮ ಮನೆಗೆ ಹೊರಟಿದ್ರು, ನಾನು ತಪ್ಪಿಸಿದೆ. ನಾನು ಎಂಥ ತಪ್ಪು ಮಾಡಿದ್ರು ಮಾರ್ಯಾರೆ, ಅಂತ ಮಹಾನುಭಾವ ನಮ್ಮ ಮನೆಗೆ ಬಂದು ಎಷ್ಟು ಬೈದಿದ್ರು ಕೂಡ ನಾನು ಒಂದು ವಾಕ್ಯವೂ ಉತ್ತರ ಹೇಳಿದೆ, ನಾನು ಸಂತೋಷ ಪಡ್ತಿದ್ದೆ, ನನ್ನ ಭಾಗ್ಯ ತಪ್ಪಿಸಿದ್ರಿ ಅಂತ ಅವ್ರ ಹತ್ರ ನಾನು ಕಮೆಂಟ್ ಮಾಡಿದೆ. ಇನ್ನೊಂದು, ಇದು ಬಹಳ ಮಹತ್ವದ ವಿಷಯ. ಯಾವುದೇ ಸರ್ಕಾರ ಒಬ್ಬ ಲೇಖಕನಿಗೆ ಇಂಥ ಅನ್ಯಾಯ ಮಾಡಿ ಅವನಿಗೆ ಅವಮಾನ ಮಾಡಬಾರ್ದು. ಅಂತ ಒಂದು ತಪ್ಪನ್ನು ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮಾಡಿದರು. ಓದುವ ಆಟ ಅದು ಪುಸ್ತಕ ಪ್ರಕಟ ಟೆಕ್ಸ್ಟ್ ಆಗಿ ಬರುವ ಮೊದಲೇ ನನಗೆ ರಿವ್ಯೂಗೂ ಬಂತು, ಸೆಕೆಂಡ್ ಪ್ರಿಂಟ್. ನಾನು ಬರೆದೆ, ಇದರಲ್ಲಿ ಸ್ವಾತಂತ್ರ್ಯ ಪೂರ್ವದ ಆ ಕಾಲದ ಜಾತಿ ಪದ್ಧತಿಯ ಪ್ರಸ್ತಾಪ ಇದೆ, 4 ಜಾತಿ ನಿಂದನೆಯ ಕೇಸುಗಳಾಗುವಂಥ ಪಾಠಗಳಿದ್ದಾವೆ, ಇದನ್ನು ಕೈ ಬಿಡಬೇಕು ಅಂತ ಬರೆದೆ. ವೀರಪ್ಪ ಮೊಯ್ಲಿ ಅವರು ಯಾವ ಕಮಿಟಿಗೂ ಕೊಡಲಿಲ್ಲ. ಕಾರಂತರು ಅದನ್ನು ನನ್ನ ರಿವ್ಯೂ ಗಮನಿಸಿದ್ರೆ ನಾವು ಒಂದು 2 ಅಂತ ತೆಗೆದ್ರು, 2 ಹಾಗೆ ಉಳಿಯಿತು. ಒಂದು ಕಮಿಟಿಗೆ ಕೊಟ್ಟಿದ್ರೆ, ಅಶೋಕಾಮತರಂತಹ ಶಿಕ್ಷಣ ತಜ್ಞರ ಕೈಗೆ ಬಂದಿದ್ರೆ ಅದೆಲ್ಲವೂ ಹೋಗ್ತಿತ್ತು. 2 ತಪ್ಪು ಉಳಿಯಿತು. 2 ಜಾತಿಯವರು ಎಷ್ಟು ಗಲಾಟೆ ಮಾಡಿದರು ಅಂದರೆ ಹೇಳಲಿಕ್ಕೆ ಬೇಸರ ಆಗ್ತದೆ. ದಿನಕ್ಕೆ 2000 ಕಾರ್ಡುಗಳು ಕಾರಂತರ ಮನೆಗೆ ನಿಂದನಾ ಪತ್ರಗಳು ಬರ್ತಾ ಇದ್ವು. ಒಮ್ಮೆ ಜನ ಕಾರಂತರ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ಬಂದರು. ನನ್ನ ಮಿತ್ರ ಭಾಸ್ಕರಮಯ್ಯ ಕಾರಂತರಿಗೆ ಏನಾಯಿತು ಅಂತ ಅಲ್ಲಿ ಓಡಿದೆ ಅಂತ ಹೇಳಿದ ನೆನಪಾತ. ಅಷ್ಟು ಜನ ಆ ಜಾತಿ ಕಾರಣಕ್ಕೆ ಕಾರಂತರನ್ನು ಅವಮಾನಿಸಿದರು. ಅದರಿಂದ ಒಂದು ಪಠ್ಯಪುಸ್ತಕ ಮಾಡುವಾಗ ಲಕ್ಷಗಟ್ಟಲೆ ಮಕ್ಕಳ ಕೈಗೆ ಹೋಗುವಾಗ ಎಷ್ಟು ಸರ್ಕಾರ, ಶಿಕ್ಷಣ ತಜ್ಞರು ಎಷ್ಟು ಜಾಗೃತಿ ವಹಿಸಬೇಕು ಅಂತ ಒಂದು ಘಟನೆ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ನೆನಪಿಡಬೇಕಾದ ಒಂದು ಕಹಿ ಘಟನೆ ಅಂತ ನನಗನ್ನಿಸ್ತದೆ. ಇದೊಂದು ಮುಖ್ಯವಾದ್ದು. ನನ್ನ ಮಾತುಗಳ ಮುಕ್ತಾಯಕ್ಕೆ ಬರ್ತಾ ಇದ್ದೇನೆ ಪ್ರಭಾಕರ್. ಇನ್ನೊಂದು ಮುಖ್ಯವಾದ್ದು, ಕಾರಂತರು ನಾನು ಮಾಡದ ತಪ್ಪಿಗೆ ನನಗೊಂದು ಬಿರುದು ಕೊಟ್ಟರು. ನಾನು ತಪ್ಪು ಮಾಡಿದ್ದೆ ಅಲ್ಲ. ಕಾರಂತರ ಬಗ್ಗೆ ಯಾರೋ ಬರೆದ ಒಂದು ಲೇಖನ ತರಂಗಕ್ಕೆ ಬಂದಿತ್ತು. ತರಂಗದ ಬಳಗದಲ್ಲಿ ನಾನು, ನನ್ನ ಮಿತ್ರ ಭಾಸ್ಕರ್ ರಾವ್ ಎಲ್ಲ ಇದ್ದೆವು. ಗುಲ್ವಾಡಿಯವರು ಹೇಳಿದ ಕೆಲವು ಕೆಲಸ ಮಾಡಿಕೊಡ್ತಾ ಇದ್ದೆವು. ಆ ಲೇಖನವನ್ನು ತರಂಗ ಸಂಪಾದಕ ಬಳಗದವರೇ ಯಾರೋ ಒಂದು 2-3 ಪ್ಯಾರಾಗ್ರಾಫ್ ಬೇಡ ಅಂತ ಕಟ್ಟು ಮಾಡಿದ್ರು. ಕೆಲವು ಬೇಡ, ಸಾರ್ವಜನಿಕವಾಗಿ ಬೇಡ ವಿಷಯ. ಕಾರಂತರಿಗೆ ಅದು ಆ ಲೇಖಕ ಹೋಗಿದ್ದು ಚಾಡಿ ಹೇಳಿದ, ನೋಡಿ ತರಂಗದವರು ಕಟ್ಟು ಮಾಡಿದ್ದಾರೆ, ನಾನು ನಿಮ್ಮ ಬಗ್ಗೆ ಬರೆದ ಲೇಖನದಲ್ಲಿ ಒಂದು 3 ಪ್ಯಾರಾಗ್ರಾಫ್ ಕಟ್ಟಾಗಿದೆ. ಆಮೇಲೆ ಗುಲ್ವಾಡಿಯವರೊಮ್ಮೆ ನನಗೆ ಹೇಳಿದರು, ಉಪಾಧ್ಯಾಯರೇ ನೀವು ತಪ್ಪು ಏನೂ ಮಾಡಲಿಲ್ಲ, ಯಾರೋ ಮಾಡಿದ ತಪ್ಪಿಗೆ ಕಾರಂತರು ನನ್ನನ್ನು ಭೇಟಿಯಾದಾಗ ಕರೆದರು. ಆ ಲೇಖನ ಅದನ್ನು ಸೆನ್ಸಾರ್ ಮಾಡಿದ್ದು ಯಾರು ಗೊತ್ತುಂಟು ನನಗೆ? ಆ ಸಣಕಲ ಅಲ್ವೋ, ಆ ಸಣಕಲ ಅಂತ ಹೇಳಿದ್ರು. ಆ ಸಣಕಲ ಮುರಳೀಧರ ಉಪಾಧ್ಯಾಯ ಮಾಡಿದ್ದಲ್ಲ ಅಂತ ಹೇಳಿದ್ರು. ಅದಕ್ಕೆ
ಸುಳ್ಳಾಡಿ ನೋಡಿ ಬಿರುದು ಕೊಟ್ಟಿದ್ದಾರೆ. ನಾನು ಕ್ಲಾಸಲ್ಲಿ ಹೋಗಿ ಹೇಳಿದೆ, ಮಕ್ಕಳೇ ಶಿವರಾಮಕಾರ ನನಗೆ ಬಿರುದು ಕೊಟ್ಟಿದ್ದಾರೆ ಸಣಕಲ. ಆ ಸಣಕಲ ಅಂತ ನಾನು ಉಳಿದುಕೊಂಡ್ರೆ ನನ್ನ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಆಗಾಗ ಮಕ್ಕಳ ಹತ್ರ ಹೇಳ್ತಾ ಇದ್ದೆ. ಕೊನೆಯದಾಗಿ ಇಷ್ಟೆಲ್ಲ ಆದರೂ ಕೂಡ 27 ವರ್ಷ ಹಿಂದೆ ನಾನು ಗೋವಿಂದ ಪೈ ಸಂಶೋಧನಾ ಸಂಪುಟ ಒಂದು 2 ವರ್ಷ ಹಗಲು ರಾತ್ರಿ ನಿದ್ರೆ ಬಿಟ್ಟು ಸಂಪಾದನೆ ಮಾಡಿದಾಗ ಅದರ ಬಿಡುಗಡೆಗೆ ಬಂದ ಕಾರಂತರು ಅದನ್ನು ಮೆಚ್ಚಿಕೊಂಡು ಅನಂತರ ಮನೆಗೆ ಹೋದ ಮೇಲೆ ಅದರ ಪ್ರಕಟಣೆಯ ನಿಧಿಗೆ ಹೆರಂಜೆ ಕೃಷ್ಣ ಭಟ್ರಿಗೆ 25,000 ರೂಪಾಯಿ ಕಳಿಸಿದರು. ಆಮೇಲೆ ಇಲ್ಲೇ ಬಿಡುಗಡೆ ಅಲ್ಲಿ ಆಯಿತು. ಇಲ್ಲೇ ಪಕ್ಕದ ಮತ್ತೊಂದು ಹಾಲ್ನಲ್ಲಿ ಗೋವಿಂದ ಪೈಗಳ ಕುಟುಂಬದವರು ಕಳಿಸಿದ ಒಂದು ಗೌರವವನ್ನು ನನಗೆ ಕಾರಂತರು ತಾನೇ ಕೊಟ್ಟು ನನಗೆ ಸನ್ಮಾನ ಮಾಡಿದರು. ಆ ಗೋವಿಂದ ಪೈ ಸಂಪುಟವನ್ನು ಸರ್ಕಾರಕ್ಕೆ ಕೊಡಬೇಕು ಅಂತ ನಾನು ಕೃಷ್ಣ ಭಟ್ರು ಬೆಂಗಳೂರಿಗೆ ಹೋಗಿ ಬರುವಾಗ ಕಾರಂತರೊಟ್ಟಿಗೆ MTR ಹೋಟೆಲ್ಗೆ ಹೋಗುವ, ಅವರ ಗೆಳೆಯರ ಬಳಗಕ್ಕೆ ಹೋಗುವಂಥ ಅವಕಾಶ ಸಿಕ್ಕಿತು. ನೀವು ನಮ್ಮೊಟ್ಟಿಗೆ ಬನ್ನಿ ಉಡುಪಿಗೆ ಅಂತ ಕರೆದು ನಮ್ಮ ಕಾರಲ್ಲೇ ಬಂದರು. ಆಗ ನನ್ನ ಜೀವನದ ಭಾಗ್ಯ ಅಂದರೆ ಕೃಷ್ಣ ಭಟ್ರು ಆಗಾಗ ನಿದ್ರೆ ಮಾಡ್ತಾ ಇದ್ರು, ಕಾರಂತರು ನಿದ್ರೆ ಮಾಡುವುದಿಲ್ಲ. ಆಚೆ ಇಟ್ಟು ನೋಡಿ ನಾನು ಮಾತಾಡಿಸಿದ್ರು ಉತ್ತರ ಕೊಡ್ತಾರೋ ನೋಡೋ ಅಂತ ಒಂದೊಂದೇ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದೆ. ನನ್ನ ಎಲ್ಲ ಪ್ರಶ್ನೆಗಳಿಗೂ ಗಂಟೆಗಟ್ಟಲೆ ಉತ್ತರ ಕೊಟ್ಟರು. ಆ ದಾರಿಯಲ್ಲಿ ಸಿಗುವ ಒಂದೊಂದು ಊರಿನ ಬಗ್ಗೆ ಅವರಿಗೆ ನೆನಪುಗಳಿದ್ದಾವೆ. ಇಲ್ಲಿ ಈ ಊರಲ್ಲಿ ಹುಲಿ ತಿರುಗ್ತಾ ಇತ್ತು, ಇಲ್ಲಿ ತಿರುಗ್ತಾ ಇತ್ತು. ಆ ಊರಿನ ಬಗ್ಗೆ ಹಳೆಯ ನೆನಪುಗಳನ್ನು ಹೇಳುತ್ತಾ ನನ್ನ ಎಲ್ಲ ಪ್ರಶ್ನೆಗಳಿಗೂ ಗಂಟೆಗಟ್ಟಲೆ ಕಾರಂತರು ಉತ್ತರ ಕೊಟ್ಟದ್ದು ಅವರ ಆ ಒಡನಾಟ ನನ್ನ ಜೀವನದ ಭಾಗ್ಯ ಅಂತ ನಾನು ತಿಳ್ಕೊಳ್ತೇನೆ. ಕೊನೆಯದಾಗಿ ಬಾಳ್ವೆಯೇ ಬೆಳಕು ಎನ್ನುವ ಕಾರಂತರು ನನ್ನ ತಲೆಮಾರಿನ ನನ್ನಂಥ ಸಾವಿರಾರು ಯುವಕರನ್ನು ವೈಚಾರಿಕವಾಗಿ ಬೆಳೆಸಿದವರು. ಅವರ ಸಹವಾಸ, ಅವರ ಸಾನ್ನಿಧ್ಯ, ಅವರ ಜೊತೆಗಿನ ಸರಸ ವಿರಸ ಅದೆಲ್ಲವೂ ನಮ್ಮ ಭಾಗ್ಯ ಅಂತ ಹೇಳ್ತಾ ನನ್ನ ಮಾತು.